ಕೊಪ್ಪಳ ಜಿಲ್ಲೆಯಾದ್ಯಂತ ಹಲವು ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಪಿಡಿಒ ಹಾಗೂ ಕಾರ್ಯದರ್ಶಿಗಳು ಮಾಹಿತಿ ಹಕ್ಕು ಬಳಕೆದಾರರಿಗೆ ತಪ್ಪಾಗಿ ಹಿಂಬರ ಕೊಡುವ ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗಾ ತರಾಟೆ ತೆಗೆದುಕೊಂಡಿರುವಂತಹ ವಿಡಿಯೋ ಇದೀಗ ವೈರಲ್ ಆಗಿದೆ. ಹೌದು, ಕನಕಗಿರಿ ತಾಲೂಕಿನ ಹಿರೇಖೇಡ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಹಲವು ಹಗರಣಗಳನ್ನು ಖಂಡಿಸಿ ಇನ್ನೊಬ್ಬ ಮಾಹಿತಿ ಬಳಕೆದಾರರಾದ ಹನುಮಂತ್ ನಾಯಕ್ ಮಲ್ಲಿಗೆ ವಾರ್ಡ್ ಎಂಬುವರು ದಿನಾಂಕ 23/2/2026ರಂದು ಮಾಹಿತಿ ಹಕ್ಕು ಅಧಿನಿಯಮ 2005ರ ಅಡಿಯಲ್ಲಿ ಹಲವು ವಿಷಯಗಳ ಕುರಿತು ಮಾಹಿತಿಯನ್ನ ಕೇಳಿದ ಮಾಹಿತಿಗೆ ತಪ್ಪಾಗಿ ಹಿಂಬರ ಕೊಟ್ಟಿದ್ದಲ್ಲದೆ ಹಣದ ಬೇಡಿಕೆ ಇಟ್ಟಿದ್ದಲ್ಲದೆ 30 ದಿನಗಳ ಕಳೆದರೂ ಕೂಡ ಮಾಹಿತಿ ಕೊಡ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಇರುವಂತಹ ಗ್ರಾಮ ಪಂಚಾಯಿತಿಗಳಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಬಂದು 20 ವರ್ಷ ಕಳೆದರೂ ಇಲ್ಲಿನ ಅಧಿಕಾರಿಗಳಿಗೆ ಕಾಯ್ದೆ ಬಗ್ಗೆ ಸಾಮಾನ್ಯ ಜ್ಞಾನವೂ ಇಲ್ಲದೆ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಸಂಬಳ ತೆಗೆದುಕೊಂಡು ಈ ರೀತಿ ಬೇಕಾಬಿಟ್ಟಿಯಾಗಿ ಉತ್ತರ ನೀಡ್ತಾ ಇರೋದ್ರಿಂದ ಇವರು ಸರ್ಕಾರದ ಕೆಲಸಕ್ಕೆ ಯೋಗ್ಯರ ಅಥವಾ ಮೇಲಧಿಕಾರಿಗಳ ಮೇಲುಸ್ತುವಾರಿ ನಿರ್ಲಕ್ಷ್ಯವೇ ಈ ರೀತಿ ಉತ್ತರಿಸಲು ಕಾರಣವೇನು ಎಂಬುದು ಯಕ್ಷ ಪ್ರಶ್ನೆ ಇದೀಗ ಕಾಡುತ್ತಿದೆ. ನೀವು ಮೂಮೆಂಟ್ ಲಿಸ್ಟ್ ನೀವು ಮೊನ್ನೆ 3-4 ದಿನ ವೇಟ್ ಮಾಡಿಸಿದ್ರಿ ನಮ್ಮನ್ನ ಮಾಹಿತಿ ಕೇಳಿದ್ರೆ ಹಿಂಬರ ಕೊಟ್ಟಿರಿ ನಮ್ಮ ಆಯ್ಕೆ ಕೇಳಿದ್ರಿ ನಮ್ಮ ಆಯ್ತು ನೀವೇನ್ ಮಾಡ್ತೀರಿ ಆಯ್ತು ಏನ್ ಮಾಡ್ತೀರಿ ನಮ್ಮ ಆಯ್ತು ಮಾಹಿತಿ ಕೇಳಿದ್ರೆ ಅವ್ರ ಅದೇ ಹೇಳ್ಬೇಕು ನಿಮಗೆ ಹಂಗಲ್ರಿ ಅದು ಮಾಹಿತಿ ನೋಡಿದ್ರೆ ಏನಾಗ್ತದಂದ್ರೆ ಈಗ ನಿಮ್ಗೆ 100 ಪೀಸ್ ಫ್ರೀ ಆಗಿ ಕೊಡ್ಬೇಕು ಅದಕ್ಕೆ ನಿಮ್ಮ ಆದಾಯದು ಸರ್ಟಿಫಿಕೇಟ್ ಹಂಚ್ಕೊಡ್ಬೇಕಾಗ್ತದೆ ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಮಾಡ್ಕೊಡ್ಬೇಕಾಗ್ತದೆ. ಹಂಗಾಗಿ ಮಾಹಿತಿ ಡೇಟ್ ಇಂದ ಎಷ್ಟು ದಿನ ಬೇಕಾಗ್ತದೆ ಎಷ್ಟು ದಿನ ಬೇಕು ನೀವು ಒಳ್ಳೆ ವಾಪಸ್ ಸಡನ್ ಮಾಹಿತಿ ಇದೆ 30 ಡೇಸ್ ಟೈಮ್ ಇದೆ. ಅವ್ರು ಹಿಂಬರ ಯಾವಾಗ ಕೊಟ್ಟಿದ್ರಿ ನೀವು ಹಿಂಬರ ಯಾವಾಗ ಕೊಟ್ಟಿದ್ರಿ ನೀವು ನಾನೇ ತಿಳ್ಕೊಂಡು ಅವ್ರಿಗೇನು ಗೊತ್ತಿರ್ತೀನಿ 23ನೇ ತಾರೀಕು ಕೊಟ್ಟಿದ್ದೀನಿ ನೀವು ಒಂದು ವಾರ ವೇಟ್ ಮಾಡಿದ್ರಿ ನನ್ನಲ್ಲಿ ಇದೀನಿ ಕೋರ್ಟ್ನಲ್ಲಿ ಇದೀನಿ ನಾನು ತಾಲೂಕು ಮೀಟಿಂಗ್ ಇದೀನಿ ಪ್ರತಿಯೊಂದು ಸಲ ಫೋನ್ ಇತ್ತಲ್ಲ ಏನಿಲ್ಲ ಸಾರ್ವಜನಿಕ ಫೋನ್ ಯಾಕೆ ರಿಸೀವ್ ಮಾಡಲ್ಲ ನೀವು ಅಧಿಕಾರಿಗಳು ಫೋನ್ ರಿಸೀವ್ ಮಾಡಿದ್ರಿ ನೀವು ನಾ ಪಂಚಾಯತ್ಗಳು ಅಂದ್ರೆ ನಮ್ಮ ಫೋನ್ ರಿಸೀವ್ ಮಾಡಲ್ಲ ನಿಮ್ ಸೆಕ್ರೆಟರಿ ಫೋನ್ ರಿಸೀವ್ ಮಾಡಿದ್ರಿ ನಾ ಮಾತಾಡಿದ್ರೆ ಫೋನ್ ಕಟ್ ಮಾಡಿದ್ರಿ ಇಲ್ಲ ರೀ ನಾವು ಹಂಗ ಸರ್ ಕೋರ್ಟ್ನಲ್ಲಿ ಇದೀನಿ ಅಂದಲ್ಲ ನೀವು ಮೂಮೆಂಟ್ ಲಿಸ್ಟ್ ನಲ್ಲಿ ಮೆನ್ಷನ್ ಮಾಡಿರ್ತೀರ ನಾನು ಕೋರ್ಟಿಗೆ ಹೋಗ್ತೀನಿ ನೀವು ಫೋನ್ ಮಾಡಿದಾಗ ಯುವ ಸಭಾತ್ರಿ ಇದ್ದಾರೆ ಯುವ ಸಭಾತ್ರಿ ಇದ್ದಾಗ ಮತ್ತೊಂದ್ಸಲ ಫೋನ್ ಬಂತು ಹೊರಗಡೆ ಬಂತು ಮತ್ತೆ ಎದಕ್ಕೆ ಹೆಂಗೆ ಮಾಡ್ತಾರಂತ ಹೊರಗೆ ಬಂತು ಫೋನ್ ಹಚ್ಚಿ ಸರ್ ಅವತ್ತಿನ ದಿವಸ ನೀವು ಯುವ ಸಭಾತ್ರಿ ಕೋರ್ಟ್ನಲ್ಲಿ ಇದ್ರು ನಾವು ಕೇಳಿದ ದಿವಸ ಎಷ್ಟು ಜನ ಫೋನ್ ಹಚ್ಚೋ ಅವತ್ತಿನ ಮೆನ್ಷನ್ ಮಾಡಿರಲ್ಲ ರಿಜಿಸ್ಟರ್ ನಲ್ಲಿ ಮೂಮೆಂಟ್ ರಿಜಿಸ್ಟರ್ ಏನಿದೆ ನಿಮ್ದು ಆ ಮೂಮೆಂಟ್ ರಿಜಿಸ್ಟರ್ ಕೇಳಿದ್ರೆ ತೋರಿಸಿದ್ರೆ ಅದಕ್ಕೊಂದು ಲೆಟರ್ ಕೇಳ್ತಾರೆ. ಈಗ ನಿಮ್ ಜೊತೆ ಮಾತಾಡಿದ್ರೆ ಅದಕ್ಕೊಂದು ಲೆಟರ್ ಕೇಳ್ತಾರೆ. ಎಲ್ಲ ಪ್ರತಿಯೊಂದು ಲೆಟರ್ ಕೇಳ್ಕೊಂಡ್ ಕುಂತ್ರೆ ಈ ಗ್ರಾಮಾಭಿವೃದ್ಧಿ ಆಗಿದೆ ಹೌದಾ ಅದು 55 ಒಂದು ಫೋಟೋ ಇಲ್ಲ ಅದನ್ನ ಕೇಳಿದೀನಿ ಮಾಹಿತಿ ಅದನ್ನೂ ಇಲ್ಲ ಏನ್ ಕೇಳಿದ್ರೆ ಲೆಟರ್ ಬೇಕು. ಈ ಮೂಮೆಂಟ್ ರಿಜಿಸ್ಟರ್ ಅದಕ್ಕೂ ಒಂದು ಲೆಟರ್ ಕೇಳ್ತೀರಿ. ಇಪ್ಪತ್ಮೂರನೇ ತಾರೀಕು 3 ತಿಂಗಳ ಮಾಹಿತಿ ಕೊಟ್ಟಿದ್ದೀನಿ. ಇವತ್ತೆಷ್ಟು 2ನೇ ತಾರೀಕು 4ನೇ ತಿಂಗಳ ಅಂದ್ರೆ ಹಿಂಬರ ಏನೋ ಒಂದು ಕೊಟ್ಬಿಟ್ರೆ ಇವ್ರು ಮುಂದೆ ಎಲ್ಲ ಮೇಲಧಿಕಾರಿ ಗೊತ್ತಾಗಿಲ್ಲ ಇಲ್ಲೇ ಮಂಡ ಮುಚ್ಚಿ ಬಿಡೋದು. ಇಲ್ಲ ನಿಮ್ ಗೊತ್ತಿರೋದು ಕೇಳಿದ್ವಿ ನೋಡ್ರಿ 55 ಫೋಟೋ ಪ್ರತಿಯೊಂದು ದಾಖಲಾತಿ ಫೋಟೋ ನನಗೆ ಬೇಕು. ನೀವೇನ್ ಮಾಹಿತಿ ಕೇಳಿದ್ರಿ 55 ಅದು ದಾಖಲಾತಿ ಅದ್ರ ಫೋಟೋಸ್ ಬೇಕು ನನಗೆ. ಮತ್ತೆ ಈಗ ಒಂದು ವಾರ ನಾನು ವೇಟ್ ಮಾಡಿದ್ರಿ. ವಾರದಲ್ಲಿ ನೀವು ಬರೀ ಫೋನ್ ಹಚ್ಚಿ ಕೋರ್ಟ್ನಲ್ಲಿ ಇದ್ದೀನಿ ಅಲ್ಲಿ ಇದ್ದೀನಿ ಅದು ಮೂಮೆಂಟ್ ಲಿಸ್ಟ್ನಲ್ಲಿ ಬರೆದಿಲ್ಲ. ನೀವು ಮೂಮೆಂಟ್ ಲಿಸ್ಟ್ ತೋರಿಸ್ರಿ ಬರೋದ ತೋರಿಸ್ರಿ ನಮ್ಗೆ ಲೈವ್ ಆಗಿ ತೋರಿಸ್ರಿ. ನಾವೇನು ದಾಖಲಾತಿ ಕೇಳ್ತಾ ಇಲ್ಲಲ್ಲ ಬರ್ತಿದ್ವಿ ಅಲ್ಲಪ್ಪ ನೀನೇನ ಇವ್ರಿಗೆ ಏನಾದ್ರು ರೊಕ್ಕ ಕೊಟ್ಟಿಯಾ ಕೇಳ್ರಿ ನಾವೇ ರೊಕ್ಕ ಕೊಟ್ಟಿಯಾ ಹೇಳು ರೊಕ್ಕ ಕೊಟ್ಟಿಯಾ ಕೊಟ್ಟಿಯೇ ಇಲ್ಲೋ ರೊಕ್ಕ ನೀನು ಕೊಟ್ಟಿಲ್ಲ ಒಟ್ಟು ಯಾವ್ದೋ ವಿಷಯ ರೊಕ್ಕ ಕೊಟ್ಟಿಲ್ಲ ನೀವು ಫೋನ್ ಹೇಳಿದ್ರೆ ರೊಕ್ಕ ಇಲ್ರಿ ಅಧ್ಯಕ್ಷ ಹೇಳಿ ಇವ್ರಿಗೆ ನಾನು ಕೇಳಿದ್ರೆ ಮಾಹಿತಿಗೆ ನನ್ ಮಾಹಿತಿ ನೀವೇನು ಅಂತಿರಲ್ಲ ರೊಕ್ಕ ಕೇಳ್ಯಾರ ಹಂಗೆ ಕೇಳ್ಯಾರ ಹಿಂಗ್ ಕೊಟ್ಟಿವಿ ಹಂಗ್ ಕೊಟ್ಟಿವಿ ಅಂತ ನನ್ ಮುಂದೆ ಒಂದ್ಸಲ ಅಂದಿರಲ್ಲ ನೀವು ಕೊಟ್ಟಿರೇ ಇಲ್ಲ ಹೇಳ್ರಿ ಅಲ್ಲ ಹೇಳಿರಲ್ಲ ಏನ್ರಿ ಪಾಶ್ ಅವ್ರೆ ಅಲ್ಲ ನಮಗ್ ಫೋನ್ ಮಾತಾಡಿದ ಫೋನಲ್ಲಿ ನಾವು ಮಾಹಿತಿ ಕೇಳಿದ್ರೆ ನಮ್ಗೆ ದುಡ್ಡು ಕೊಡ್ತಂತಾರೆ. ಅಲ್ಲ ಇವ್ರು ಏನ್ ಮಾತಾಡಿ ಸುಮ್ಮನೆ ಇದಿರಲ್ಲ ಇವರು ಅಲ್ಲಿ ಹೇಳಿದ್ರಲ್ಲ ನೀವು ನಮ್ಗೆ ಹೇಳಿದ್ರಲ್ಲ ಇವ್ರು ರೊಕ್ಕ ಕೇಳಿದಾರೆ ಹಿಂಗ ಅಂತೇಳಿ ಮತ್ತೆ ಅಂತವೆಲ್ಲ ಕೊಡಕ್ ಬರಲ್ಲಪ್ಪ ಅಂತ ನಾನು ಹೇಳಿನಿ. ನೀವ್ ಹೆಂಗ ಕೊಟ್ಟಿನಂತಂದ್ರಲ್ಲ ಅವತ್ತು ಅಂದ್ರೆ ಮಾಹಿತಿ ಹಾಕಿದ್ರೆ ಅವ್ರಿಗೆಲ್ಲ ದುಡ್ಡು ಕೊಡೋಣ ಅಂತ 10,000 ಹಂಗೇನೆ ಅಲ್ರಿ ಇವರು ಬೇರೆ ರೀತಿ ಮಾತಾಡಿದ್ರು ಅದಕ್ಕೆ ನಾನು